ನೇಣು ಬಿಗಿದ ಸ್ಥಿತಿಯಲ್ಲಿ ಯುವಕನ ಶವ ಪತ್ತೆ, ಕೊಲೆ ಶಂಕೆ. ಮೃತ ಯುವಕ ಪ್ರವೀಣ್ ಹನುಮಂತ್ ಒಡೆಯರ್, ವಯಸ್ಸು 24 ಅಂತ ಗುರುತಿಸಲಾಗಿದೆ. ಎಸ್, ರಾಯಬಾಗ್ ತಾಲೂಕಿನ ಯಬ್ರಟ್ಟಿಯ ಲಾಳ್ಳೆನ ತೋಟದಲ್ಲಿ ಈ ಘಟನೆ ನಡೆದಿದೆ. ಪ್ರವೀಣ್ ಗೆಳೆಯರ ಜೊತೆ 3-4 ದಿನಗಳಿಂದ ಹೊರಗಡೆ ಇದ್ದ. ಈ ಪ್ರವೀಣ್ 2.5 ಲಕ್ಷ ರೂಪಾಯಿಗೆ ರಾಶಿ ಮಷೀನ್ ಅನ್ನ ಮಾರಾಟ ಮಾಡಿ ಗೆಳೆಯರ ಜೊತೆ ಹೊರಗಡೆ ಇದ್ದ ಅಂತ ಹೇಳಲಾಗ್ತಾ ಇದೆ. ಗೆಳೆಯರ ಮಧ್ಯ ವೈಮನಸ್ಸು ಉಂಟಾಗಿ ಈ ಘಟನೆ ನಡೆದಿದೆ ಅಂತ ಮೃತನ ತಂದೆ ಹನುಮಂತ್ ಒಡೆಯರ್ ಅವರು ಆರೋಪ ಮಾಡಿದ್ದಾರೆ. ಹಾರುಗೇರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದ್ದು, ಮಗನ ಸಾವಿಗೆ ಕಾರಣರಾದ ವ್ಯಕ್ತಿಗಳನ್ನ ಅರೆಸ್ಟ್ ಮಾಡಿ ನ್ಯಾಯ ಕೊಡಿಸಿ ಅಂತ ಮೃತನ ತಂದೆ ಹಾಗೂ ಸಂಬಂಧಿಕರು ತಮ್ಮ ಅಳಲು ತೋಡಿಕೊಂಡಿದ್ದಾರೆ. ಹೌದು, ಪ್ರವೀಣ್ ಆತ್ಮಹತ್ಯೆ ಮಾಡಿಕೊಳ್ಳುವ ವ್ಯಕ್ತಿ ಅಲ್ವೇ ಅಲ್ಲ, ಆತನನ್ನ ಕೊಲೆ ಮಾಡಿ ಮರಕ್ಕೆ ನೇತು ಹಾಕಲಾಗಿದೆ ಅಂತ ಮೃತ ಯುವಕನ ಸಂಬಂಧಿ PS ಪೂಜೇರಿ ಅವರು ಆರೋಪಿಸಿದ್ದಾರೆ. ಈ ಬಗ್ಗೆ ಸೂಕ್ತ ತನಿಖೆಯಾಗಬೇಕು, ಪ್ರವೀಣ್ ಸಾವಿಗೆ ಕಾರಣರಾದವರ ಮೇಲೆ ಕಠಿಣ ಶಿಕ್ಷೆ ಆಗಬೇಕು ಅಂತ ಹೇಳಿದ್ರು. ಈ ಬಗ್ಗೆ ಈಗಾಗಲೇ ಪೊಲೀಸರು ತನಿಖೆ ನಡೆಸಿದ್ದು, ತನಿಖೆಯ ನಂತರವಷ್ಟೇ ಇನ್ನಷ್ಟು ಮಾಹಿತಿ ಹೊರಬರಲಿದೆ. ಚಂದ್ರು ತಲ್ವಾರ್, ಕ್ರೈಮ್ ಬ್ಯೂರೋ, TV3 ಕನ್ನಡ. ಕಾಲು ಎಬ್ಬಿಸಿ ಹಾಕ್ಯಾರ ನೋಡ್ರಿ, ಕಾಲು ಎತ್ತಿ ಬಿಡ ಮ್ಯಾಲೆ ಇಟ್ಟಾರ, ಅದನ್ನ ಎಬ್ಬಿಸಿ ಆಚ ಕಡೆ ಹಾಕಿ ಬಿಡ್ತಾರೆ. ಅದು ಕಾಲು ಕೂತೈತಿ, ಅದ್ರ ಮೇಲೆ ಇದನ್ನ ಮಾಡ್ಯಾರ ನೋಡ್ರಿ ಗಾಡಿ ಮೇಲೆ. ಹಾಂ, ಅಲ್ಲಿ ಹಂಗಾರ 5 ಹತ್ತತ್ರಿ ಅದು. ಏನ್ರಿ ಅವ್ರಿ ಮಗರಿ, ನಿಮ್ಮ ಹೆಸರು ಏನ್ರಿ? ಏನಾಯ್ತು ರೀ? ಹೆಂಗ್ರಿ ಅದ? ರಾತ್ರಿ 8 ಮಾಡಿ 9 ಮಾಡ್ರಿ, ಬರ್ತೀನಪ್ಪ ಅಂದ. ಆಮೇಲೆ ಮತ್ತೆ 9 ಆಯ್ತು, ಟೈಮ್ ಭಾಳ ಬಾತ್ ಮಾಡ್ರಿ. ಯಪ್ಪ ಇಲ್ಲೇ ದೋಸ್ತ ಮೇಡಮ್ ಮಾಡ್ಕೊತ ಮಯಪ್ಪ ಮತ್ತು ಮೇಡಮ್ ಮಾಡ್ಕೊತಂದ್ರಿ. ಆಯ್ತು, ಹಾಲು ಕೆಲಸ ಇತ್ತು, ತಮ್ಮ ಬರ್ಬೇಕಾಗಿತ್ತು. ನಾನೇ ಬರ್ತೀನಪ್ಪ, ಮುಂಜಾನೆ ಆಗಲ್ಲ ಬಿಟ್ಟು ಬರ್ತಾನೆ ಅಂತಂದ. ಆಯ್ತು, ಫೋನ್ ಕಟ್ ಮಾಡಿಬಿಟ್ಟು. ಯಾವಾಗ ಗೊತ್ತಾಯ್ತು ರೀ ನಿಮಗೆ ಲಾಸ್ಟ್? ನನ್ನ ಮುಂಜಾನೆ ಬೆಳಿಗ್ಗೆ 6 ಗಂಟೆಗೆ ರೀ. ಯಾರು ಕಾಲ್ ಮಾಡಿದ್ರಿ? ನನ್ನ ಮಗನ ದೋಸ್ತ ಮಾಡಿದ್ರಿ, ಮಿರಜ್ದಾಗಿಂದ್ರಿ. ಅವ್ನು ಒಳಗೆ ತಂದು ತಮಾಸ್ದ ಹಿಂಗಾಗಿದ್ದೆ ನನಗೆ. ಅವ್ನು ಫೋನ್ ಮಾಡೋಂತಲೇ ಅಂತ ಅಮ್ಮ ಆಯ್ತಾ ಹೋಗಿ ನೋಡಂದ. ನೋಡಕ್ಕೆ ಬಂಡೆ ಬರ್ದು ಗೊತ್ತಾಗ್ತೈತೆ ರೀ. ಇಷ್ಟ ಸರ್. ನಿಮ್ಗೆ ಯಾರು ವಿರೋಧ ಇದಾರೇನ್ರಿ? ಅಲ್ಲಿ ನಮ್ಗೆ ವಿರೋಧ ಬರೋದು ನಮ್ಗೆ ಇನ್ಕತ್ತಾಗ ಏನೂ ಗೊತ್ತಾಗಿಲ್ಲ ರೀ. ಅದು ಏನು ಸರ್, ಅವ್ರು ಹುಡುಗರ ಮೇಲೆ ಹಂಗೆ ಗೊತ್ತೈತಿ. ನಿಮ್ಮ ಹುಡುಗಾದ್ರೆ ಮನ್ಯಾಗ ಏನು ಯಾರು ತಗೊಂಡು ಜಗಳ ಇಲ್ರಿ, ಏನಿಲ್ಲ ರೀ. ನಮ್ಮ ಮನ್ಯಾಗ ಯಾರು ಗೊತ್ತಾಡಿ, ನಮ್ಮ ಮನೆಯವ್ರು ಯಾರು ಕಟ್ಟೆ ಹೊರಗಿನವ್ರು ಯಾರು ಇತ್ತೆ ಹೊರಗಿನವ್ರು ಹಂಗೆ ಏನಿಲ್ಲ. ಹೊರಗಿನವ್ರು ಬಂದು ತಗೊಳ್ಳಿಲ್ಲ ರೀ ನಮ್ಮಲ್ಲಿ ತಕ. ಅದು ನನಗೆ ಅನಿಸಿದ ಮಾಡಿ ಸರ್, ಏನೋ ಸ್ವಲ್ಪ ದುಡ್ಡಿನ ಪ್ರಾಬ್ಲಮ್ ಬಂತು. ದುಡ್ಡು ರೀ? ಅವ್ರ ದುಡ್ಡು ಬಂದಿದ್ರು. ಎಲ್ಲಿ ಬಂದಿದ್ದು ರೀ? ಎಡವಲ್ಲ ಸರ್, ಮಿಷನ್ ಮಾಡಿದ್ರಿ. ಮಿಷನ್ ಎತ್ತರ ಮಿಷನ್ ರೀ? ರಾಶಿ ಮಿಷನ್ ರೀ, ದೊಡ್ಡ ಮಿಷನ್ ಇರ್ತಾವ್ರಿ. ಅವ್ರು ದುಡ್ಡು ಸರ್ ಬಂದಿದ್ರು. ಎಷ್ಟು ಬಂದಿದ್ದು ರೀ? 2 ಲಕ್ಷ ರೂಪಾಯಿ ಬರೋಣತ್ಲ. ಈಗ ಸರ್ ಕೊಟ್ಟದ್ದು ಖುಷಿ ಆಗಲ್ಲ ಅವ್ರು, ಎಷ್ಟು ಕೊಟ್ಟರೆ ಗೊತ್ತಿಲ್ಲ. ಚಿಲ್ಲರ 10 ದುಡ್ಡು ಸಲುವಾಗಿ ಏನೋ ಅದೇನು ಸಮಸ್ಯೆ ಅದಂಗೆ ಕಾಣ್ತಾನೆ ನನಗೆ. ನಿಮಗೆ ಅದ ಒಂದು ಸಂಶಯ ಐತ್ರಿ? ಸಮಸ್ಯೆ ಅದ ಸಮಸ್ಯೆ ಹಂಗೆ ಆಟ ಅಲ್ರಿ. ಎಲ್ಲಿ ಸ್ವಲ್ಪ ಖರ್ಚು ಹೋಗೈತ್ರಿ. ಕಾಲಿದ್ದಾಗ ಅವೆಲ್ಲ ಟೈಪ್ ನೋಡಕ್ಕೆ ಬದ್ರ ರೀ. ಕೈ ಚಾಂಡ ಕಾಲು ಕೆದ್ರೆ ಹೆಚ್ಚಾರಿಲ್ಲ ರೀ. ಕೆದ್ರೆ ಹೆಚ್ಚ ನಮ್ಮ ಕೈ ಆಡಬೇಕ್ರಲ್ಲ, ಅವ್ನು ಆಗ್ಬೇಕ್ರಲ್ಲ. ಕೈ ಏನೂ ಆಡಿದ್ರಿ ಅವ್ನು. ಈಗ ಅದಾಗ ನೋಡಕ್ಕೆ ಅಲ್ಲಿ ಕೈ ಕಾಣತ್ತೆ. ಗಾಡಿ ಸ್ವಲ್ಪ 4-5 ಜನ ಹಂತಿ ತೋಳಾಡಿಲ್ಲ. ಗಿಡ ಏನಾದ್ರು ಗಿಡಕ್ಕೆ ಆಡಿದ್ರಿ? ಗಿಡಕ್ಕೆ ಆಡಿದ್ರಿ. ಗಿಡ ಅವ್ನು ಕಾಲಿಗೆ ಆಡಿಲ್ಲ ರೀ. ಅವ್ನು ಕಾಲಿಗೆ ಆಡಿಲ್ಲ ರೀ. ಸರ್, ತಮ್ಮ ಹೆಸರು ರೀ? ನಮ್ಮ ಹೆಸರು ಪುಂಡಲಿ ಪೂಜಾರಿ ಅಂತ ಹೇಳ್ರಿ. ಸರ್, ಮೃತ ವ್ಯಕ್ತಿ ಏನಾಗ್ಬೇಕ್ರಿ? ಅನ್ನ ಮಳೆ ಆಗ್ಬೇಕ್ರಿ. ನಮ್ಮ ಅಕ್ಕರ ಮಗ, ದೊಡ್ಡ ಅಕ್ಕರ ಮಗ ರೀ. ಏನಾಯ್ತು ಸರ್ ಅದು? ಅದೇನು ಸಂಸ್ಥಾತ್ಮಕ ಅದೇನು ಗೊತ್ತಿಲ್ಲ. ಒಟ್ಟ ಅವ್ರು ಬೆಳಿಗ್ಗೆ ಎದ್ದು ನನಗೆ ಫೋನ್ ಮಾಡಿದ್ರು. ಅವ್ರ ತಮ್ಮ ಅವ್ರ ಅನ್ನ ಫೋನ್ ಮಾಡಿದ್ರಿ. ಅವ್ರ ಅನ್ನನೂ ಇರೋಕ್ಕೆಲ್ಲ ಮಿರಜ್ಗೆ ಹೋಗಿದ್ದಂತ್ರಿ. ಅವು ಇಲ್ಲೇ ತೋಟದಾಗಿದ್ದ. ತೋಟದಾಗ ಹೊಲಮಣಿ ಮಾಡ್ಕೊತ ಎಲ್ಲ ಮಾಡ್ಕೊತ ಇಲ್ಲೇ ಇದ್ದಾಗ ಇವು ಬೆಳಿಗ್ಗೆ ನನಗೆ ಫೋನ್ ಮಾಡಿದ್ರು. ಬೆಳಿಗ್ಗೆ ಫೋನ್ ಮಾಡೋಣ, ನಾನು ಧಾರವಾಡದಲ್ಲಿದ್ದೆ. ಏನಾಗಿತ್ತು ಕೇಳಿದ. ಇಲ್ಲ, ಸುಸೈಡ್ ಮಾಡ್ಕೊಂಡ ನಾವು ಊರ್ಲಿ ಹಾಕೊಂಡ ಅಂತ ಹೇಳಿದ್ರೆ.
ಆಯ್ತು ನಾನು ಅಲ್ಲಿದ್ದ ಒಬ್ರಿಗೆ ಫೋನ್ ಮಾಡಿದೆ ಇಲ್ಲ ಅದೇನಾಗಿತ್ತು ಅನ್ನೋದು ನೋಡು ಅಂತೇಳಿ ಒಂದು ಫೋಟೋ ಬಿಡಿಸ್ಕೊಂಡೆ. ಫೋಟೋ ಬಿಡಿಸ್ಕೊಂಡಾಗ ನನಗೆ ಡೌಟ್ ಬಂತು ಫೋಟೋ ಮೇಲೆ. ಹೊರಗಡೆ ಮಾಡಿ ತಂದು ಇವರು ಅಲ್ಲಿ ಗಿಡಕ್ಕೆ ನೇಣು ಹಾಕಿದ್ದಾರೆ. ಯಾಕಂದರೆ ಅದು ತನ್ನ ಬೈಕ್ನಲ್ಲಿ ಆ ಸ್ಟ್ಯಾಂಡ್ ನಿದ್ರಿಸ್ಬೇಕಂದ್ರೆ ಸ್ವಲ್ಪ ಓರೆ ಐತೆ. ಅದು ಓರೆ ಇದ್ದಾಗ ಅದೇನಾಗೈತೆ ರೀ, ಓರೆ ಇದ್ದಾಗ ಕೈಲಿ ಕೆದರಿ ಅವತ್ತು ಎದರಲ್ಲೇ ಕೆದರಿ ಅಷ್ಟೇ ಗಾಡಿ ನಿಲ್ಲಿಸಿ ಅವ್ನು ಸೊಸೈಡ್ ಮಾಡ್ಕೋಬೇಕಂದ್ರೆ ಅಂತರ ಗಿಡ ಸಿಗ್ತಿರ್ತದ ಅವ್ನ ಕೈಗೆ. ಅವ್ನು ಉರ್ಲಾಕ ಇನ್ನು ಜೀವ ಹೋಗ್ಬೇಕಂದ್ರೆ ಅದು ಜೀವ ಹೋಗಿ ಅವ್ನು ಹೊರಗಡೆ ಮರ್ಡರ್ ಮಾಡಿ ಇಲ್ಲಿ ತಂದು ಹೊರಗಡೆ ಹಾಕಿ ಇಲ್ಲಿ ಗಿಡಕ್ಕೆ ಹಾಕಿದಾರೆ. ನಿಮ್ಮ ಆರೋಪ ಹೊರಗಡೆ ಮಾಡ್ತಂದು ಇಲ್ಲಿ ಹಾಕ್ಯಾರ? ಹೌದು ನಮ್ಮ ಆರೋಪ ಅದ ರೀ. ಮತ್ತು ಅವ ಮಾಡ್ಕೋಬೇಕಾಗಿತ್ತಂದ್ರೆ ಅವ್ನು ಕೈ ಎಲ್ಲ ರಾಡಿ ಹಾಕ್ತಿತ್ತು. ಮತ್ತು ಅವು ಚಪ್ಪಲ್ಗಳು ಹೆಂಗಿದಾವಲ್ಲ ಹಂಗೆ ಸೈಡಿಗೆ ತಂದು ಇಟ್ಟಂಗದವ್ರು ಇಟ್ಟದ್ರ ಅವನು ಸೈಡ್ಗಡೆ ತಂದ್ಗಡೆ. ಯಾರಾದ ಮೇಲೆ ಸಂಶಯ ಐತೇನ್ರಿ? ಅಲ್ಲೇ ಅವ್ನ ದೋಸ್ತರು 4-5 ಜನ ಏನಿದ್ರಲ್ಲ ಅವರು ದೋಸ್ತರ ಮನೆ ಆಗಿದ್ದಂತೆ ನೈಟ್ ಅಲ್ಲೇ ನಮ್ಗೆ ಅವ್ರ ಮೇಲೆ ಸಂಶಯ ಹಾಕಿದ್ರು. ಡ್ರಿಂಕ್ಸ್ ಅದು ಮಾಡ್ತಿದ್ರೇನ್ರಿ? ಏನು ಡ್ರಿಂಕ್ಸ್ ಮಾಡ್ತಿರ್ಕಿಲ್ಲ. ಇವು ಒಂದು ರಾಶಿ ಮೆಷಿನ್ ಇತ್ತು, ಅವ್ರ ಅನ್ನ ಮಾಡ್ಕೋತಿದ್ದ. ಇವು ಮನ್ಯಾಗೂ ಎಲ್ಲ ಮಾಡ್ಕೊತ ಹೋಗ್ತಿದ್ರು. ಅದ ಒಂದೇನೋ ರಾಶಿ ಮೆಷಿನ್ ಇವು ಪಾರ್ಟ್ನರ್ಶಿಪ್ ಒಳಗೆ ತೊಗೊಂಡಿದ್ದಂತೆ. ಅದು ಮಾರಿದ್ರಿ ಮಾರಿ ತಮ್ಮ ಮನ್ಯಾಗ ಮಾಡ್ತಿದ್ದ, ಹೊಲ್ಮಣಿ ಕೆಲಸ ಮಾಡ್ತಿದ್ದ. ಇಲ್ಲ ಬಟ್ ಊರಾಗ ಸೋಷಿಯಲ್ ವರ್ಕ್ ಮಾಡ್ಕೋತು ಏನು ಡಿಗ್ರಿ ಮುಗಿದಿತ್ತು ಅಂದ. ಇನ್ನು ಏನಾರೇ ಮಾಡಿಸ್ಬೇಕಂತೇಳಿ ನಮ್ಮ ವಿಚಾರ ಇತ್ತು. ಅದು ಅಟ್ಟರಾಗ ಇದು ಹಿಂಗಾಗಿತ್ತು. ಈಗ ಏನು ಅನಿಸಿಕೆ ಏನ್ರಿ ಮಾಡಿ ತಂದು ಹಾಕಿದಾರೆ. ಮರ್ಡರ್ ಮಾಡಿ ತಂದು ಹೊರಗಡೆ ಮಾಡಿ ಇಲ್ಲಿ ತಂದು ಗಿಡಕ್ಕೆ ನೇತಾಕಿಬಿಟ್ಟಾರ. ಅವ್ರು ತನಿಖೆ ಆಗ್ಬೇಕೇನ್ರಿ? ತನಿಖೆ ಆಗ್ಬೇಕು. ತನಿಖೆ ಆಗಬೇಕು. ಮತ್ತು ಪೊಲೀಸ್ ಅಧಿಕಾರಿಗಳು ಅವ್ರಿಗೆ ಫೋನ್ ಮಾಡಿ ಹೇಳಿದ್ರು ಇದಿಲ್ಲ ತಾನ ಹಾಕೊಂಡನ ತಾನ ಮಾಡ್ಕೊಂಡನ ಅಂತ ಅವ್ರ ಇಂಟೆನ್ಷನ್. ರೆಸ್ಪಾನ್ಸ್ ಇಲ್ಲಿ ಏನು ಮಾಡ್ತಾ ಇಲ್ಲ ಅವ್ರು. ಮತ್ತು ಅದಕ್ಕೂ ಸ್ವಲ್ಪ ಸೂಕ್ತ ಕಾನೂನು ಕ್ರಮ ಕೈಗೊಳ್ಬೇಕಾಗಕ್ಕೆ ಅವ್ರು ಕೈಗೊಳ್ಬೇಕಂದ್ರೆ ಯಾರು ಆರೋಪಿಗಳನ್ನು ಅದಾರಲ್ಲ ಅವ್ರು ಹಿಡ್ತಂದು ಒಳಗೆ ಹಾಕ್ಬೇಕು. ಸೂಕ್ತ ತನಿಖೆ ಮಾಡಿ ಅವನು ನಮ್ಮ ಹುಡುಗಕ್ಕೆ ಒಂದು ಇದನ್ನು ನ್ಯಾಯ ಕೊಡಿಸ್ಬೇಕ್ರಿ ಅವ್ರು. ನಮ್ಮ ನೈಟ್ ಏನಾಗಿತ್ತು ಅವ್ರು? ನಿಮ್ಮ ತಮ್ಮ ಏನ್ರಿ? ನಮ್ಮ ತಮ್ಮ ಏನಾಗಿತ್ತು? ಯಾವಾಗಿತ್ತು ರೀ? ಮನೆಗೆ ಹೋಗಿ ನೀನು ಹೋದವ್ರು ಬಂದಿಲ್ಲ ಮನೆಗೆ? ದೋಸ್ತರದು ಒಂದು ತಿಂಗಳಿಂದ ಪಾಠದ ಗಾಡಿ ತೊಗೊಂಡಿದ್ದೆ. ಯಾವ ಗಾಡಿ ಅದ? ರಾಶಿ ಮಿಷನ್ ತೊಗೊಂಡಿದ್ದೆ. ಅವ್ರು ಕೂಡ ಅಲ್ಲೇ ಇರೋದು ಮಾಡೋದು ದಿನ ಅಲ್ಲೇ ಸಲಿಗಿಂದ ಇದ್ರು. ದಿನ ದೋಸ್ತರ ಜೋಡಿ ಇರೋದು ಮಾಡಿರ್ತಿದ್ದ. ನಾವು ಹಂಗೆ ಇರ್ತಾರೋ ಮಾಡ್ತಾ ಇದ್ದು ಸಂಘ ಇದ್ದರು. ನಾನು ನಿನ್ನ ಮನೆಯಾಗಿದ್ದಿಲ್ಲ. ನಿನ್ನ ಅಂದ್ರದಾಗ ಇದ್ದೀನಿ. ಅಪ್ಪರ ಮನೆ ಒಂದು 9 ಗಂಟೆಗೆ ಫೋನ್ ಹಚ್ಚಾರ್ರಿ. ಎಲ್ಲಿದ್ದು ತಮ್ಮನ ನಾನು ಇಲ್ಲ ಮನೆಯಾಗಿಲ್ಲ ಬರ್ತನೋ ಇಲ್ಲ ದಯಾನಂದಗೆ ಮನೆಯಾಗ ಊಟ ಮಾಡಿಲ್ಲ ಮಕ್ಕತ್ತನು ಮುಂಜಾನೆ ಬರ್ತೀನಿ ಹೇಳಿದವ. ಲಾಸ್ಟ್ ಅದ ಫೋನ್ ಕಾಲ್. ವಯಸ್ಸು ಎಷ್ಟಿತ್ತು ರೀ? ಈಗ ಒಂದು 25. ಏನು ಹೆಸರು ರೀ ಅವ್ರದ್ದು? ಪ್ರವೀಣ್ ಒಡೆಯರ್. ನೀನು ಫೋನ್ ಮಾಡಿರಿ ಅವ್ರು ನೈಟ್ ಅಪ್ಪಾಜಿ ನಾతో ಫೋನ್ ಮಾಡಿದ್ರೆ ಮಾತಾಡಿದ್ರಿ. ಬೆಳಗ್ಗೆ ಹೊಳ್ಳಿ ಫೋನ್ ಇಲ್ಲ. ಬೆಳಿಗ್ಗೆನ ಈಗೇನು ಅಲ್ಲಿನೇನು ಇಲ್ಲ ಅಂತ ಗಿಡಕ್ಕೆ ಹಾಕಿದ್ರಿ. ಹೊಲದ ಮಾಲಕ್ಕೆ ಫೋನ್ ಮಾಡಿದ್ರು ನಾನು 6 ಯಾವ ರೀತಿ ಇದನ್ನಾಗಿತ್ತು ಅಲ್ಲಿ? ಹೊಡೆದು ಇದನ್ನ ಮಾಡಿ ಹಾಕ್ತಾರೆ ಸರ್. ಹೆಂಗೆ ಯಾವ ಈ ಥರ ಇದು ಮೈ ಕಚ್ಚಿಗೆ ಸರ್ ಅವ ಅಂತಿದ್ದು ಅವೇ ನಾವು ದೂರ ಅನ್ನತ್ತಮ್ಮ ಯಾವಾಗ ಜಗಾಡಿಲ್ಲ, ಮನ್ಯಾಗೂ ಜಗಳಿಲ್ಲ, ಏನಿಲ್ಲ. ಅವನ ಮಂದಿ ಯಾರೋ ಸರ್ದು ಕುಂದ್ರ ಅಂತಿದ್ವಿ. ನಿಮ್ಗೆ ಯಾರಾದರೂ ವಿರೋಧ ಇದ್ದಾರೆ? ಈಗ ಈಗೆಲ್ಲ ದೋಸ್ತಿ ಸರ್ಕಲ್ ಇರ್ತಿದ್ರಿ. ಅವ್ನು ಯಾರ ಏನು ಹಿಂಗೆ ಇನ್ನು ಬೇಕಾರಲ್ಲಿ ಕೊಡ್ತಿದ್ರಿ. ಆ ಬೈಕ್ ಯಾರ್ದ್ರಿ? ಗಾಡಿ ನಮ್ದು. ನಿಮ್ದ ಗಾಡಿ? ಈಗ ಒಂದು ವಾರ ಹತ್ರ ಗಾಡಿನ ಮನೆಗೆ ಬಂದಿದ್ದಿಲ್ಲ. ಇವಾಗ ಗಾಡಿ ನೋಡಿದ್ದೆ. ನಿನ್ನ ಫೋನ್ ಮಾಡಿದಾಗ ಏನು ಜಗಳ ದೋಸ್ತರ ಜೋಡಿ ಇದ್ದಾನೆ. ನಾ ಬರ್ತಂತ ಅಂತ ಫೋನ್ ಕಟ್ ಮಾಡ್ಯಾನ್ರಿ. ಈಗ ಅನುಮಾನ ಏನು ರೀ? ಯಾರೋ ಹೊಡೆದ ಅದು ಮಾಡಿ ಹಾಕ್ತಾರೆ ಸರ್. ಬೇರೆದವ್ರು ಯಾರೋ ಒಬ್ರು ಮಾಡಿ ಬಡ್ದು ಮಾಡಿದ್ದು ಮಾಡಿ